ಸಕ್ಕರೆ ನಾಡಿನಲ್ಲಿ ಸಿಹಿ ಬೆಲ್ಲ ತಯಾರಿಸಲು ವಿಷಕಾರಿ ತ್ಯಾಜ್ಯ ಬಳಕೆ. ಹೌದು, ಕಬ್ಬಿನ ಹಾಲು ಕಾಯಿಸಲು ವಿಷಕಾರಿ ಘನತ್ಯಾಜ್ಯ ಬಳಕೆ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಘನತ್ಯಾಜ್ಯ ಸಾಗಿಸ್ತಾ ಇದ್ದಂತ ತಮಿಳುನಾಡಿನ ಮೂಲದ ಲಾರಿ ವಶಪಡಿಸಿಕೊಂಡ ಅಧಿಕಾರಿಗಳು ಅಗ್ರಹಾರ ಬಾಚಾಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶಿಲ್ಪಾ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಸಿಂಧುಘಟ್ಟ ಗ್ರಾಮದ ಬಳಿ ಘನತ್ಯಾಜ್ಯ ಸೀಜ್ ಮಾಡಿದ್ದಾರೆ. ಅಕ್ಕಪಕ್ಕದ ಕಬ್ಬಿನ ಕ್ರಷರ್ಗೆ ಸಾಗಿಸ್ತಾ ಇದ್ದಂತ ಘನತ್ಯಾಜ್ಯ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಪರಿಸರದ ಮೇಲೆ ದುಷ್ಪರಿಣಾಮ ಬೀಳ್ತಾ ಇದ್ದಂತ ವಿಷಕಾರಿ ಘನತ್ಯಾಜ್ಯವನ್ನ ಈಗ ವಶಪಡಿಸಿಕೊಳ್ಳಲಾಗಿದೆ. ದಾಳಿಯಲ್ಲಿ ಲಕ್ಷಾಂತರ ಬೆಲೆ ಬಾಳುವಂತಹ ಘನತ್ಯಾಜ್ಯ ಲಾರಿ ಡ್ರೈವರ್ ವಿನೋದ್ ಎಂಬುವನು ಕೂಡ ವಶವಾಗಿದ್ದಾನೆ. ದಾಳಿ ನಡೆಸಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಘನತ್ಯಾಜ್ಯ ಸಂಸ್ಕರಣಾ ಘಟಕಕ್ಕೆ ರವಾನೆಯನ್ನ ಮಾಡಲಾಗಿದೆ. ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸಾರ್ವಜನಿಕರು 112ಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸ್ ಅವರು ಫೋನ್ ಮಾಡಿದ್ರು ನಮಗೆ, ಸ್ಥಳಕ್ಕೆ ಬನ್ನಿ, ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ತಂದಿರೋಂಥ ಗಾಡಿನ ಸೀಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಆಲೆ ಮನೆಯವ್ರನ್ನ ವಿಚಾರಿಸಿದಾಗ ನಾವು ತರಿಸಿಲ್ಲ, ಇದು ಯಾವ ರೀತಿ ಬಂತು ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಲಾರಿನ ಸೀಸ್ ಮಾಡ್ಕೊಂಬಂದು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಮ್ಮ ಘನತ್ಯಾಜ್ಯ ಘಟಕಕ್ಕೆ ಇಳಿಸ್ತಾ ಇದ್ದೀವಿ. ಪ್ಲಾಸ್ಟಿಕ್ ತ್ಯಾಜ್ಯನ ಸ್ಟಾಕ್ ಮಾಡ್ತಾ ಇದ್ವಿ. ಎಲ್ಲಿಂದ ಬಂದಿದೆ ಮೇಡಮ್ ಇದು? ಈ ವ್ಯಕ್ತಿ ಡ್ರೈವರ್ ಗೂಡ್ಲೂರಿಂದ ಬಂದಿದ್ದೀವಿ, ತಮಿಳುನಾಡಿಂದ ಅಂತ ಹೇಳ್ತಾ ಇದ್ದಾರೆ. ಇವು ಸಂಬಂಧಪಟ್ಟಾಗ ಯಾರು ಹೇಳಿದ್ದು ಏನು ಅಂತಂದರೆ ಸರಿಯಾಗಿ ಮಾಹಿತಿನ ಕೊಡ್ತಾ ಇಲ್ಲ ಅವರು. ಹಾಗಾಗಿ ಆಲೆ ಮನೆಯವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಇವತ್ತೇ ಅವರಿಂದ ಆನ್ಸರ್ ಪಡೆದು ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಪ್ರಕಾರ ಕ್ರಮ ವಹಿಸ್ತೀವಿ.